ಅಕ್ಕ ಕಾಲೇಜ್ ಫಂಕ್ಷನಿಗೆ ರೆಡಿಯಾಗಿ ಒಂದು ಫೋಟೋ ತಗೋಬೇಕು, ಏನಾದರೂ ಥಿಂಗ್ಸ್ ತಗೋಬರೋಣ ಅಂತ. Hello my dear loves, very good morning and also welcome back to my YouTube channel. ಇವತ್ತು ರವಿವಾರ, ರವಿ ಬಂದ ಮೇಲೆ ಎದ್ದೇಳುತ್ತಿದ್ದೇನೆ. ಎದ್ದಿದ ತಕ್ಷಣ ನಮ್ಮ ದೇವರಿಗೆ ಒಂದು ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅಂತ ಹೇಳಿ ನನ್ನ ದಿನವನ್ನು ನಾನು ಶುರು ಮಾಡುತ್ತಿದ್ದೇನೆ. ಪ್ರತಿದಿನ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಬೆಳಿಗ್ಗೆ ಲೇಟಾಗಿ ಏಳಬೇಕು ಅನಿಸುತ್ತೆ, ಬಟ್ ಸಂಡೇ ನಮಗೆ ಟೈಮ್ ಇದ್ದರೂ ಲೇಟಾಗಿ ಏಳಬೇಕು ಅನಿಸಿದ್ರೂ ಬೆಳಿಗ್ಗೆನೇ ಎಚ್ಚರಿಕೆ ಆಗುತ್ತೆ. ಅದೊಂದು ದೊಡ್ಡ ತಲೆನೋವು ನಂದು ಅಂತ ಹೇಳ್ಬೋದು. ಎದ್ದ ತಕ್ಷಣ ನನ್ನ ಅಕ್ಕನಿಗೆ ಕಾಲೇಜಲ್ಲಿ ಫಂಕ್ಷನ್ ಇದೆ, ಬ್ರೇಕ್ಫಾಸ್ಟ್ ಮಾಡು ಅಂದಳು. ನಿಮಗೆ ಗೊತ್ತಲ್ಲ, ನಂದು ಒಂದೇ ಅಸ್ತ್ರ ರಾಗಿ ಮಾಲ್ಟು, ಅದನ್ನು ಮಾಡಿದೆ. ಆಮೇಲೆ ಕೆಳಗೆ ಮನೆ ಪಾಪು ಬಂತು, ಅವ್ರನ್ನ ರೆಡಿ ಮಾಡಬೇಕು. ಅವರು ಎಲ್ಲಿಗೋ ಮದುವೆಗೆ ಹೋಗ್ತಾ ಇದ್ರಂತೆ, ಸೊ ಅವ್ರನ್ನ ರೆಡಿ ಮಾಡ್ತಾಯಿದ್ದೆ. ಇವ್ರನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಅವರು ಹೆಸರು ನಾನು ಅಂತ. ಮತ್ತು ಇವ್ರದ್ದು ಮಮ್ಮಿನ ನನ್ನ ಅಕ್ಕ ಅವರು ರೆಡಿ ಮಾಡ್ತಾಯಿದ್ರು. ಅವ್ರ ಮಮ್ಮಿನ ನನ್ನ ಅಕ್ಕ ರೆಡಿ ಮಾಡ್ತಾಯಿದ್ರು, ಇವ್ರನ್ನ ನಾನು ರೆಡಿ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಎಕ್ಸ್ಪ್ರೆಷನ್ ನೋಡಿ, ಏನು ಗೊತ್ತಿಲ್ಲ, ಪಾಪಚ್ಚಿ ಆ ಥರ ಉಂಟು. ಬಟ್ ಈ ಮಗು ಮಾತ್ರ ರೌಡಿಸಮಿಗೆ ಪಕ್ಕ ರೌಡಿ ಆಗ್ಬೋದು. ಕೈಯಲ್ಲೇ ಹೊಡಿತೀನಿ ನಿನ್ನ ಅದು ನೋಡಿ ತೋರಿಸೋದು ಪುನಃ. ನನಗೂ ಈ ಪಾಪಗೂ ದಿನಾ ಫೈಟಿಂಗ್. ರೂಮಿಗೆ ಬಂದಾಗ ಬರೀ ಕಿತ್ತಾಟನೇ ಆಗಿರುತ್ತೆ ನನಗೂ ಆ ಪಾಪುಗೂ. ಅಲ್ಲಿ ನೋಡಿ, ಈಗ ಏನೂ ಗೊತ್ತಿಲ್ಲ, ಪಾಪಚ್ಚಿ ಎಷ್ಟು ಚಂದ ಇದೆ, ಆದರೂ ಕ್ಯೂಟ್ ಡಾಲ್ ಥರ ಇದೆ. ನನಗಂತೂ ಸಣ್ಣ ಮಕ್ಕಳನ್ನ ಇಷ್ಟನೇ ಇಲ್ಲ. ಈ ಥರ ಗುಂಪಿಗೆ ಸೇರಿದವರು ಕಮೆಂಟಲ್ಲಿ ಹೇಳಿ ಆಯಿತಾ. ಮತ್ತು ನನ್ನ ಅಕ್ಕ ಅವಳ ಫಂಕ್ಷನಿಗೆ ಐರನ್ ಮಾಡ್ತಾಯಿದ್ಲು ಬಟ್ಟೆ. ಆಮೇಲೆ ಅವಳಿಗೆ ತಲೆ ಬಾಚಿ ಕೊಡ್ತಾ ಇದ್ದೆ. ಅವಳಿಗೆ ಹೇರ್ ಸ್ಟೈಲ್ ಹಾಕ್ಕೊಳ್ಳೋಕ್ಕೆ ಬರಲ್ಲ ಸ್ವಂತಾಗಿ, ಸೊ ನಾನೇ ಹಾಕ್ಕೊಡ್ಬೇಕು. ನನ್ನ ಅಕ್ಕನವ್ರದ್ದು ಈಗ ರೆಡಿಯಾಗಿ ಆಗಿದೆ. ಆಮೇಲೆ ಅಕ್ಕ ಒಂದು 10 ಗಂಟೆಗೆ ಫಂಕ್ಷನಿಗೆ ಹೋದರು. ಸೊ ನಾನೆಲ್ಲ ನನ್ನ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯೆಲ್ಲ ಫುಲ್ಲು ಗುಡಿಸಿ, ನಮ್ಮದು ರೋಡ್ ಸೈಡ್ ಮನೆ, ತುಂಬ ಕಸ ಧೂಳು ಬರುತ್ತೆ. ಸೊ ಎಲ್ಲ ಗುಡಿಸಿ ಬಾಚಿ ಕ್ಲೀನ್ ಮಾಡಿ ಆಮೇಲೆ ಮನೆನ ಒರೆಸಿ. ನನಗಂತೂ ಇಷ್ಟನೇ ಇಲ್ಲ ಕೆಲಸ ಮಾಡೋದಂತೂ, ಬಟ್ ಬೇರೆ ವಿಧಿನೇ ಇಲ್ಲ. ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ, ಅದು ವೀಡಿಯೋ ಮಾಡೋದು ಮರ್ತೋಯ್ತು. ಲಾಸ್ಟಿಗೆ ಒಂದು ಕ್ಲಿಪ್ ತಗೊಂಡೆ ಸಣ್ಣದಾಗಿ. ಆಮೇಲೆ ಪಾತ್ರೆ ಸ್ವಲ್ಪ ಇತ್ತು ತೊಳೆಯೋಕ್ಕೆ, ಅದನ್ನೆಲ್ಲ ತೊಳೆದು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲನೂ ನೀಟ್ ಮಾಡಿ ಇಟ್ಟೆ, ಒರೆಸಿ ಎಲ್ಲ. ಇವತ್ತು ಪಕ್ಕಾ ಮಳೆ ಬರುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ ಇಷ್ಟು ಕೆಲಸ ಮಾಡ್ತಿದ್ದೀನಿ. ಆಮೇಲೆ ನಮಗೆ ತುಂಬ ಬರೆಯೋಕ್ಕಿರುತ್ತೆ. ನನಗಂತೂ ಬರೆಯೋಕ್ಕೆ ಇಷ್ಟನೇ ಇಲ್ಲ. ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಬರೆಯೋಕ್ಕೆ ಇರಲ್ವಲ್ಲ, ಆ ಥರ ಜಾಬಿಗೆ ಹೋಗಬೇಕು ಅಂತ. ಬಟ್ ನಾನು ಬಂದಿರೋ ಕೋರ್ಸ್ ಬರೀ ಬರೆಯೋದೇ ಇರೋದು. ನಾನಂತೂ ಬರೀ ಗುಡ್ಡೆ ಬರೆಯೋಕೆ ಕೊಡ್ತಾರೆ, ಬೋರು ನನಗೆ. ಸೊ ಹಂಗೆ ಟ್ಯಾಬಲ್ಲಿ ಒಂದು ಮೂವಿ ಹಾಕ್ಕೊಂಡು ಈ ಕಡೆ ನಂದು ಕೆಚ್ಚಾಟ ಸ್ಟಾರ್ಟ್ ಆಯಿತು ನೋಟ್ಸಲ್ಲಿ. ಫುಲ್ ಬರೆದೆ. நம்ம சொருகிறேன்னு சொல்கிறேன், முடிஞ்சா சொருகடா பாப்போம், என்ன கொடுத்தாங்கன்னு ಗೆನೆ ಬರೆದೆ. ಇಲ್ಲಿ ನೋಡಿ ಎಷ್ಟು ಸ್ಪೀಡಾಗಿ ಓಡಿಸಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿರೋಷ್ಟು ಸ್ಪೀಡಾಗಿ ನಮ್ಮ ನೋಟ್ಸ್ ಎಲ್ಲ ಬರೆದು ಕಂಪ್ಲೀಟ್ ಆದರೆ ಚೆಂದ ಇರುತ್ತೆ ಅನಿಸುತ್ತೆ ನನಗೆ. ಯಾಕೆಂದರೆ ಅದು ಬರೆಯೋದು ಎಷ್ಟೊತ್ತಾಗುತ್ತೆ, ಬರೆದು ಎಷ್ಟು ಬರೆದ್ರೂ ಅದಂತೂ ಮುಗಿಯೋದಿಲ್ಲ ಬರೆಯೋದು. ನಮಗೆ ಬರೆಯೋದು ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಬಟ್ ನಮಗೆ ಬರೆಯೋದಿರೋಕ್ಕೂ ಆಗಲ್ಲ. ನಾವೆಲ್ಲನೂ ಸಬ್ಮಿಟ್ ಮಾಡಿದ ಮೇಲೇ ನಮಗೆ ಮಾರ್ಕ್ಸ್ ಕೊಡೋದು. ಸೊ ಇದು ಬರೆದು ಇದು ಇಂಪಾರ್ಟೆಂಟ್ ಆಗಿದೆ ನಮಗೆ. ನನ್ನ ಲೈಫಲ್ಲೇ ನಾನು ಅರ್ಧ ಬರೆದೇ ಕಳಿತೀನಿ ಕಾಣುತ್ತೆ. ಒಂದು ವರ್ಷ ಇಡೀ
ಬರೆಯೋದು ಇರುತ್ತೆ, ಅದರಷ್ಟೇ ನಮಗೆ ಓದೋದು ಇರುತ್ತೆ. ಈಗ ಬರಿತಿರೋದು ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ವಾರ್ಡಲ್ಲಿ ಏನೆಲ್ಲ ಮಾಡ್ತೀವಿ ಹಾಸ್ಪಿಟಲಲ್ಲಿ ಅದನ್ನೆಲ್ಲ ಬರೆದು ಹಾಕಬೇಕು ಅಲ್ಲಿ. ಆಮೇಲೆ ಮಧ್ಯಾಹ್ನ ಆಯಿತು, ನನಗಂತೂ ಫುಲ್ ಹೊಟ್ಟೆ ಹಸಿತಿತ್ತು, ತುಂಬ ಬರೆದ್ಬಿಟ್ಟೆ ಅಲ್ವಾ. ಹಾಗಾಗಿ ಡ್ರೈ ಫಿಶ್ ಇತ್ತು, ಡ್ರೈ ಫಿಶದು ಫ್ರೈ ಮಾಡೋಣ ಅಂತ. ನನಗಂತೂ ಇದು ತುಂಬ ಇಷ್ಟ. ಈ ಸಣ್ಣ ಮೀನಿದೆ ಅಲ್ವಾ, ಇದ್ರದ್ದು ಫ್ರೈ. ಫಿಶನ್ನೊಂದು 3 ನಿಮಿಷ ನೆನೆಸಿಟ್ಬಿಟ್ಟು ಫುಲ್ ಕ್ಲೀನ್ ಮಾಡಿಕೊಂಡೆ. ಮತ್ತು ಅನ್ನನ ಸ್ವಲ್ಪ ಬಿಸಿ ಮಾಡಿಕೊಂಡೆ. ಆಮೇಲೆ ಒಂದು ಚಟ್ಟಿ ತೆಗೆದು ಫಿಶ್ ಫ್ರೈ ಮಾಡೋಕ್ಕೆ ಕ್ಲೀನ್ ಮಾಡಿದ ಫಿಶನ್ನು ಚೆಂದ ತೊಳೆದು 3-4 ಸತಿ ಆಮೇಲೆ ಚಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿದೆ. ಫಿಶ್ ಸ್ವಲ್ಪ ಡ್ರೈ ಆಗೋ ಗಂಟ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಆಯಿಲು ಇದೆ, ಆಯಿಲ್ ಹಾಕಿ ಅದನ್ನ ಪುನಃ ಆಯಿಲಲ್ಲೇ ಫ್ರೈ ಮಾಡಬೇಕು. ಹಾಲಲ್ಲೇ ಫ್ರೈ ಮಾಡಿ 1-2 ನಿಮಿಷ ಆದಮೇಲೆ ಲೈಟಾಗಿ ಉಪ್ಪು ಹಾಕಿ, ಯಾಕೆಂದರೆ ಒಣಗಿದ ಮೀನು ಆದ ಕಾರಣದಿಂದ ಅದರಲ್ಲೇ ಉಪ್ಪು ಇರುತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ ಹುಡಿ ಮತ್ತು ಖಾರದ ಹುಡಿ ಸ್ವಲ್ಪ ಜಾಸ್ತಿನೇ ಹಾಕಿ, ಹಾಗೆ ಇನ್ನೂ ಚೆಂದ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹುಯ್ದುಬಿಟ್ಟು ಫುಲ್ ಮಿಕ್ಸ್ ಮಾಡಿ ಫ್ರೈ ಮಾಡಿ ಒಂದು 3 ನಿಮಿಷ ಗಂಟ ಅದು ಗಟ್ಟಿಯಾಗಿ ಫ್ರೈ ಆಗೋ ಗಂಟ. ಅದು ಫ್ರೈ ಆದಮೇಲೆ ನಿಮ್ಮದು ಅದು ಗಟ್ಟಿ ಆದಮೇಲೆ ನಿಮ್ಮದು ಫಿಶ್ ಫ್ರೈ ರೆಡಿ. ಈಗ ಈ ಕಡೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಹುಣಸೆ ಹುಳಿ, ಸುಟ್ಟಿದ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿ ತಗೋತೀನಿ. ನಾನಂತೂ ಚಟ್ನಿ ತುಂಬ ಚೆಂದ ಮಾಡ್ತೀನಿ. ನಮ್ಮ ಪಕ್ಕದ ಮನೆ ಆಂಟಿ ಅಂಕಲಿಗೆಲ್ಲ ಇಷ್ಟ. ಅವ್ರು ಯಾವಾಗಲೂ ನಾನು ಚಟ್ನಿ ಮಾಡಿದಾಗ ಇಸ್ಕೋತಾರೆ. ನನಗಂತೂ ಫುಲ್ ಖುಷಿ ಅನಿಸುತ್ತೆ. ಆಮೇಲೆ ನಂದು ಮಧ್ಯಾಹ್ನದ ಭೋಜನ ಆ ಮೂವಿ ನೋಡಿಕೊಂಡು ಮಾಡಿದೆ. ಆಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಮಲಗೋತ್ತಿಗೆ ಮಳೆ ಬಂತು ಜೋರು. ಸೊ ನೆನ್ನೆದು ಬಟ್ಟೆ ಎಲ್ಲ ತೊಗೊಬಂದು ಒಳಗೆ ಒಣಗಾಕಿಸಿ, ಆಮೇಲೆ ಸಂಜೆ 4 ಗಂಟೆ ಆಯಿತು. ಸೊ ನನ್ನ ಜೊತೆ ರಿಚಾರ್ಜ್ ಇಲ್ಲ ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ಶಿಲ್ಪಂದು ರೂಮಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಂದಂತೂ 6 GB 7 GB ಕೇಳುತ್ತೆ. ಅದಕ್ಕೋಸ್ಕರ ಅವಳದು ಅನ್ಲಿಮಿಟೆಡ್ ಅಲ್ವಾ, OC ನೆಟ್ ಎಳಿಯೋಕ್ಕೆ ಹೋಗ್ತಾಯಿದ್ದೀನಿ. ಈಗ ಅವಳು ರೂಮಿಗೆ ಬಂದು ನೋಡಿದ್ರೆ ಕಳ್ಳಿ ಲಾಕ್ ಹಾಕಿ ಎಲ್ಲೋ ಹೋಗಿಬಿಟ್ಟಿದ್ದಾಳೆ. ಸೊ ನಾನೇನು ಮಾಡಲಿ, ರಿಚಾರ್ಜು ಇಲ್ಲ ಅವಳಿಗೆ ಫೋನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವಳು ಬರೋ ಗಂಟ ಅವಳು ರೂಮಲ್ಲಿ ಡೋರ್ ಓಪನ್ ಮಾಡಿ ಅಲ್ಲೇ ಕೂತ್ಕೊಂಡೆ. ಕೊನೆಗೂ ಶಿಲ್ಪ ಬಂದು ನೋಡಿ ಕಾಫಿ ಮಾಡ್ತಾ ಇದ್ದಾಳೆ. ಸಬ್ಸ್ಕ್ರೈಬ್ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾಳೆ ನನ್ನ ಫ್ರೆಂಡ್. ಶಿಲ್ಪ ಬ್ಲಾಗ್. ಮೌನವರಂತೂ ಹೆವಿ ಕಷ್ಟಪಡ್ತಾರೆ. ಕನ್ನಡ ಎಲ್ಲ ಬರಲಿಲ್ಲ ಅಂದರೂ ಕಲ್ತ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರದ್ದು ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು. ನೋಡಿ ಇಲ್ಲೆಲ್ಲ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಅದನ್ನು ನಾನು ತಗೋತೀನಿ. ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡ್ತಿದ್ದಾಳೆ. ಸಕ್ಕರೆ ಕಡಿಮೆ ನೋಡಿ ಕಳ್ಳಿ. ಥ್ಯಾಂಕ್ ಯು. ಈಗ ಮಾರ್ಕೆಟಿಗೆ ಹೋಗ್ತಿದ್ವಿ, ಥಿಂಗ್ಸ್ ತಗೋಬೇಕಿತ್ತು. ಕಳ್ಳಿನೂ ಬ್ಲಾಗ್ ಈಗ ಟೈಮ್ ಬಂದು 7:30 ಆಗಿದೆ. ನಾನು ನನ್ನ ಫ್ರೆಂಡ್ ಇಬ್ಬರಳು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಥಿಂಗ್ಸ್ ತೆಗೆಯೋಕ್ಕಿತ್ತು. ಹಾಗೆ ಇಂಥ ಮಂತ್ ಎಂಡ್ ಬಂತಲ್ಲ, ಹಾಗೆ ಹೋಗೋತ್ತಿಗೆ ಅಲ್ಲಿ ಗೋಬಿ ಅಣ್ಣನ ಮಾತಾಡಿಸ್ಕೊಂಡು ಇಬ್ಬರು ಹೋದ್ವಿ. ನೋಡಿ ಎಷ್ಟು ನಗಾಡ್ತಾಳೆ ಅಂತ ಆಳೋದವಳು. ಈಗ ಮಾರ್ಕೆಟಿಗೆ ಹೋಗ್ತಿದ್ವಿ ಥಿಂಗ್ಸ್ ತಗೋಬರಕ್ಕೆ ಅಂತ. ನೀನು ಬಿದ್ದಿದ್ರೆ ಹೆಂಗೆ ಕಾಣ್ತಿದ್ದೆ. ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಶಿಲ್ಪ. ಏನಾದರೂ ಥಿಂಗ್ಸ್ ತಗೋಬರೋಣ ಅಂತ. ಏನಾದರೂ ಒಂದು ವರ್ಡ್ ಇಟ್ಕೊಂಡು ಅದನ್ನೇ ವಿಡಿಯೋ ಫುಲ್ ಹೇಳ್ತೀವಿ. ನಾವಿರೋದೇ ಕಪ್ಪಗೆ, ಅದರಲ್ಲೂ ಇನ್ನೂ ಕಪ್ಪು ಕಾಣ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ. ಏನಿಲ್ಲ, ಅವಳು ತುಂಬ ಬೆಳ್ಳಗಿದೆ, ಅವಳು ತುಂಬ ಬಿಳಿ ಇದ್ದಾಳೆ. ಏನಿಲ್ಲ, ಇವಳು ಬರೀ ಇದೆ ಕತೆ. ನಾನು ಮೀಡಿಯಮ್ ಇದ್ದೀನಿ. ಬ್ರೌನ್ ಕಲರ್ ಇದ್ದೀನಿ ನಾನು. ಕಲರ್ ಇಂಪಾರ್ಟೆಂಟ್ ಅಲ್ವಲ್ಲ. ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಹಿಂಗೆ ನಡ್ಕೊಂಡು. ಚಂದಿದೆ ನೋಡೋತ್ತಿಗೆ. ನನಗಂತೂ ನೈಟಲ್ಲಿ ಹೋಗೋದೇ ತುಂಬ ಇಷ್ಟ, ಮಾರ್ನಿಂಗ್ಗೆ ಕಂಪೇರ್ ಮಾಡಿದ್ರೆ. ಡ್ಯಾನ್ಸ್ ಮಾಡಿ ಕೊಳ್ಕಿರ್ತಾರೆ. ಆ
ಪೇಷಂಟಿಗೆ ಅಲ್ಲಿ ಅಕ್ಕಿಷ್ಟು ಅನ್ಕೊಂಡಿರ್ತೀವಿ ಬಟ್ ಹಳೆಯದೇ ತೋರಿಸಿ ಸಾಯ್ ಸಂತೆಗೆ ಹಾಕ್ಬೇಕಲ್ಲ ನಾಳೆ ಇದೊಂದು ಜಾತ್ರೆ. ಈಗ ಅರ್ಧ ವೀಡಿಯೋ ನನ್ನ ಕೈಲಿದೆ, ಅರ್ಧ ವೀಡಿಯೋ ನಿನ್ನ ಕೈಲಿದೆ. ಸುಮ್ಮನೆ ಕಟ್ ಮಾಡೋಕ್ಕೂ ನಾವು ಏನು ನೋಡಿದ್ದೀವಲ್ಲ ನನ್ನ ವೀಡಿಯೋ ನೆಕ್ಸ್ಟ್. ಇದೇನು ಜಾಸ್ತಿ ಮೌನ ಯಾಕೋ ಸ್ಯಾಡ್ ಆಗಿಬಿಟ್ಟಿದ್ದಾಳೆ. ತುಂಬ ಓದಬೇಕು ಅಂತ ಇರಬೇಕು. ಇಲ್ಲ ಕ್ಯಾಮ್ರಾ ಕ್ಲಾರಿಟಿ ಸಿಗ್ತಿಲ್ಲ ನೋಡು. ನಾನೇನು ಭಾರಿ ನೋಡು ಹಂಗೆ ಬಂದಿರೋದು. ತುಂಬ ತರಕಾರಿ ತಗೋಬೇಕಾಗಿತ್ತು. ಸೊ ಆ ಕಡೆ ಹುಡುಕ್ತಾ ಇದ್ದು ಯಾವ ಶಾಪಲ್ಲಿ ಚೆಂದ ಇದೆ ಅಂತ. ನೋಡಿ ತರಕಾರಿ ಎಷ್ಟು ಚೆಂದ ಜೋಡಿಸಿದ್ದಾರೆ, ನೋಡಿದ್ದೀವಿ ಖುಷಿ ಅನಿಸುತ್ತೆ. ಏನು ಹೇಳಿದೇಳು ಏನಂತ ನೀನು ಏನೋ ಬೈದಂಗಿತ್ತು. ಬಣ್ಣ ನೋಡು ಎಷ್ಟು ದೊಡ್ಡದು. ಏನೆಲ್ಲ ಗೊತ್ತಾ, ಟೊಮೆಟೊ ಬೇಕು. ಸುಮ್ಮನೆ ಎಲ್ಲ ಫೋಟೋ ತೆಗ್ದಿದ್ದು ಯಾವ್ದಾವ್ದು ಪರವಾಗಿಲ್ಲ ಕಡೆ. ಕತ್ಲೆಯಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಶಾಪಿಗೆ ಹೋದೋ ಟೊಮೆಟೊ ತಗೊಳ್ಳೋಣ ಅಂತ, ಬಟ್ ಆ ಶಾಪ್ ಅವರಿಗೆ ತುಂಬ ಅಹಂಕಾರ ಕಾಣುತ್ತೆ. ಅಲ್ಲಿ ನೋಡಿ ಫುಲ್ ಹಣ್ಣಾಗಿರೋದನ್ನ ತೆಗೆದು ಹಾಕ್ತಾಯಿದ್ರು. ಬೇಡ, ಸ್ವಲ್ಪ ಕಾಯಿರೋದಾದರೆ 2 ವಾರ ಗಂಟ ಬರುತ್ತೆ, ಈ ಥರ ಹಣ್ಣಾದರೆ 3 ದಿನದಲ್ಲೇ ಕೊಳ್ತೋಗುತ್ತೆ. ಅದಕ್ಕೆ ಅವ್ರ ಜೊತೆ ಬೇಡ ಅಂದ್ಬಿಟ್ಟು ಅಲ್ಲೇ ಹಾಕಿ ಬೇರೆ ಅಂಗಡಿಗೆ ಬಂದೆ. ಈ ಶಾಪಲ್ಲಿ ಚಂದ ಕಾಯಿನೆಲ್ಲ ನೋಡಿ ತಗೊಂಡೆ. 4 ಹಣ್ಣು ಈಗಕ್ಕಿರೋದು, ಒಂದು ಸ್ವಲ್ಪ ಮೀಡಿಯಮ್ ಹಣ್ಣಾಗಿರೋದು ಮತ್ತು ಸ್ವಲ್ಪ ಕಾಯಿ ತಗೊಂಡೆ. 1 kg ಟೊಮೆಟೊ ತಗೊಂಡೆ. 1 kg ಟೊಮೆಟೊಗೆ 50 ರೂಪಾಯಿ. ಸಿಂಕಾಯಿ ಬೇಕಾ? ಎಲ್ಲ ಮತ್ತೆ ಹೋಗಿ 10 ರೂಪಾಯಿಗೆ ಮೆಣಸಿನ್ಕಾಯಿ ತಗೊಂಡ್ರೆ. ಹೋಗಿ ನೀನು ಹೋಗು. ಪುನಃ 20 ರೂಪಾಯಿಗೆ ಅರ್ಧ kg ಬದನೆಕಾಯಿ ತಗೊಂಡೆ. ಆಮೇಲೆ ಬ್ರೋಕೋಲಿ ನೋಡಿ, ಬ್ರೋಕೋಲಿ ತಗೋಬೇಕು ಅನ್ನಿಸ್ತು. ಹೋಗಿ ಕೇಳಿದೆ, ಅವರು 200 ರೂಪಾಯಿ ಅಂದಿದ್ದು, ನನಗೆ 100 ರೂಪಾಯಿ ಅಂತ ಕೇಳಿಸ್ತು. ಸೊ ಸಣ್ಣದು ನೋಡಿ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ನೋಡಿದಾಗ ಎಷ್ಟು ಅರ್ಧ kgಗೇನೋ ಇತ್ತು. ಅದು ನೋಡಿದ್ರೆ ರೇಟ್ ಜಾಸ್ತಿ ಇತ್ತು. ಆಗ ಅಲ್ಲೇ ಇಟ್ಟುಬಿಟ್ಟು ಬಂದೆ. ಮತ್ತು ಈ ಕಡೆ ಬಂದು ಅವಲಕ್ಕಿ, ಪುಳಿಯೋಗರಣೆ ಪುಡಿ ತಗೊಂಡೆ. ಮತ್ತು ಹಂಗೆ ಹೋಗೋತ್ತಿಗೆ ಬಳ್ಳಾರಿಕಾಯಿ ತಗೊಂಡೆ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ತಗೊಂಡೆ 10 ರೂಪಾಯಿಗೆ. ಮತ್ತು 10 ರೂಪಾಯಿಗೆ 4 ನಿಂಬೆಹಣ್ಣು ತಗೊಂಡೆ. ಆಮೇಲೆ 20 ರೂಪಾಯಿಗೆ ಬೆಳ್ಳುಳ್ಳಿ ತಗೊಂಡೆ. ಇವಾಗೆಲ್ಲ ತಗೊಂಡ್ವಿ. ಏನು ಬೇಕು ನಾವು ನೆಕ್ಸ್ಟ್ ಚಿಕನ್ ಶಾಪಿಗೆ ಹೋಗ್ತಿದ್ದೀವಿ. ಅಯ್ಯೋ ಭಾರದಲ್ಲಿ ಕೈಯೆಲ್ಲ ಮುರಿದೋಗ್ತಿದೆ ನಮ್ಗೆ. ತುಂಬ ಭಾರ ಆಗಿಬಿಟ್ಟಿದೆ. ಟೊಮ್ಯಾಟೊ ನಾನು ವೀಡಿಯೋ ಬೇರೆ ಮಾಡ್ತಾ ಇದ್ದೀನಿ. ಅದು ಇವಳ್ದು ಕೈಯಲ್ಲಿ 1 kgನೇ ಇರೋದೈತೆ, ನನ್ನ ಕೈಯಲ್ಲಿ ಎಷ್ಟು kg ಇದೆ ಏನಿಲ್ಲ. ಡೌರಾಣಿ ಟೊಮ್ಯಾಟೊ ತುಂಬ ಭಾರ ಇರುತ್ತೆ ಅಲ್ವಾ. ಅಯ್ಯೋ ಏನೇ ಇಷ್ಟು ಬ್ಲ್ಯಾಕ್ ಕಾಣ್ತಾ ಇದೀವಿ. ಕ್ಯಾಮ್ರಾ ಲೈಟ್ ಇಲ್ಲ. ಹೇಗೆ ಹೆಸರು ನೋಡಿ ಹೇಗೆ ಏನು ಗೊತ್ತಾ, ಆಗಲೇ ಮೌನ ಫುಲ್ ಬಿದ್ದೋಗ್ಬಿಡ್ತಿದ್ಲು ಕೆಳಗಡೆ. ನನಗೆ ನಗು ಅಂದರೆ ನಗು, ಕೆಸರಲ್ಲಿ ಬಿದ್ದೋಗ್ಬಿಡ್ತಿದ್ಲು. ಆ ಕಡೆ ಈ ಕಡೆ ಯಾವ ಕಡೆ ಒಳಗೆ ಹೋಗ್ತೀಯಾ? ಆಮೇಲೆ ಚಿಕನ್ ತೆಗೆಯೋಕ್ಕೆ ಮಾರ್ಕೆಟಿಗೆ ಹೋದ್ವಿ. ಇದು ಚಿಕನ್ ಮಾರ್ಕೆಟ್, ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಅಂದರೆ ಫುಲ್ಲು ಚಿಕನ್, ಮಟನ್, ಫಿಶ್ ಎಲ್ಲನೂ ಇರುತ್ತೆ ಈ ಮಾರ್ಕೆಟಲ್ಲಿ. ಬಟ್ ಸ್ಮೆಲ್ಲು ಅಂದರೆ ತುಂಬ ಸ್ಮೆಲ್ ಇರುತ್ತೆ. ಮತ್ತು ಇಲಿಗಳು ತುಂಬ ಇರ್ತವೆ, ನಾಯಿನೂ ತುಂಬ ಇರುತ್ತೆ. ಹಾಗೆ 100 ರೂಪಾಯಿಗೆ ಅರ್ಧ kg ಚಿಕನ್ ತಗೊಂಡೆ.
ಬರೀ ಹಲ್ಕಿಸಿದೆ. ಆ್ಯಕ್ಚುಲಿ ಚಿಕನ್ ಈಸಿ ಆಯಿತು. ಈಗ ಇಲ್ಲಿಗೆ ರೂಮ್ಗೆ ಹೋಗ್ತಾ ಇದ್ವಿ. ಏನೆಲ್ಲ ಇಸ್ತಿ ಚಿಕನ್ ಮಸಾಲ ಬೇಕು ಅಂತ ಚಿಕನ್ ಮಸಾಲ ತೆಗಿಬೇಕು. ಮರ್ತೋಗಿದೆ ನೋಡಿ, ಇವಳು ಎಷ್ಟೊಂದು ನೆನ್ಪಿಟ್ಕೊಂಡಿದ್ದಾಳೆ. ಚಿಕನ್ ಮಸಾಲ ಅಂತ ಹೇಳಿ, ಅಯ್ಯೋ ಇದಂತೂ ದೊಡ್ಡ ಮಾರ್ಕೆಟು. ಸ್ಮೆಲ್ಲು ಸಿಕ್ಕಾಪಟ್ಟೆ ಸ್ಮೆಲ್. ಮತ್ತು ಇಲ್ಲಿ ಇಲಿ ಮರಿನ ನೋಡಬೇಕು, ಒಂದೊಂದು ಹಂದಿ ಮರಿ ಥರ ತಿಂದು ದಪ್ಪಾಗಿರುತ್ತೆ ನೋಡಿ. ನಾಯಿ ಅಂತೂ ಎಮ್ಮೆ ನಾಯಿ ಕಾಣ್ತಾರೆ. ಎಲ್ಲದಕ್ಕೂ ಕಾಯಿಲೆ ಅನ್ಕೋತೀನಿ, ಗೊತ್ತಿಲ್ಲ. ತುಂಬ ಸ್ಮೆಲ್ಲು. ಏನು ಖಾಲಿ ಇತ್ತಲ್ವ, ಏನೇನೋ ಸಿಗುತ್ತೆ ಅಂತ ಹೇಳಿದರು. ಅವು ಇಲ್ಲಂತೂ ಡುಮ್ಮ ನಾಯಿಗಳೇ ಇರೋದು. ಅದು ಲೆಗ್ ಪೀಸ್ ಎಲ್ಲ ಬಿದ್ದೋಗಿರೋದೆಲ್ಲ ತಿಂದು ದಪ್ಪ ಆಗ್ಬಿಟ್ಟಿದ್ದಾವೆ. ಎಲ್ಲಿ ನೋಡಿದ್ರು ನಾಯಿನೇ ಭಯ ಆಗ್ತಿದೆ. ಸರಿ, ಅಯ್ಯೋ ಚಿಕನ್ ಮಸಾಲ ಮರ್ತೋದ್ರೆ ಹೋಗ್ಬಿಟ್ಟು ತೊಗೊಂಡು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾಳೆ. ನನ್ನ ಚಿಕನ್ ಮಸಾಲ ತಗೊಂಡೋಗಿಲ್ಲ ಅಂದರೆ ನನ್ನ ಅಕ್ಕ ತಿಥಿ ಮಾಡ್ತಾಳೆ. ಅಕ್ಕಂಗೆ ಚಿಕನ್ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ, ಯಾವಾಗಲೂ ಚಿಕನ್. ಹೌದು, ಅವಳು ನಾನ್ ವೆಜ್ ಪ್ರಿಯೆ. ಏನಿಲ್ಲ, ಇವಳು ತಿಂತಾಳೆ ವೆಜ್. ಬಟ್ ನಾನು ಅಷ್ಟೇನು ತಿನ್ನಲ್ಲ. ನಿಂಗೆ ಗೊತ್ತಾ, ನನ್ನ ಅಕ್ಕ ಊರಿಗೆ ಹೋದ್ಮೇಲೆ ನಾನು ಚಿಕನೇ ಮಾಡಿಲ್ಲ, ನಾನ್ ವೆಜ್ಜೇ ಮಾಡಿಲ್ಲ. ನಂಗೆ ವೆಜ್ ತುಂಬ ಇಷ್ಟ ನಾನ್ ವೆಜ್ಗಿಂತ. ಸೊಪ್ಪು ತಿಂತಾಳೆ, ಸೊಪ್ಪಿನ ರಾಣಿ. ನೆಕ್ಸ್ಟ್ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋಣ. ಹಾಗೆ ಶಾಪಿಗೆ ಹೋಗಿ ಸ್ವಲ್ಪ ಮ್ಯಾಗಿ ಪ್ಯಾಕೆಟ್, ಶಾಂಪು, ಶೀಗೆ ಹುಡಿ, ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಎಲ್ಲ ತಗೊಂಡು ರೂಮಿಗೆ ಹೊರಟೆ. ರೂಮಿಗೆ ಬಂದು ಎಲ್ಲ ಕವರೆಲ್ಲ ಬಿಚ್ಚಿ ಅಕ್ಕನಿಗೆ ತೋರಿಸ್ಕೊಡ್ತಾ ಇದ್ದೆ ಏನೆಲ್ಲ ತಂದಿದ್ದೀನಿ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಂಡೇ ಅಲ್ವಾ, ಸೊ ಒಂದು ಹೇರ್ ಪ್ಯಾಕ್ ಮಾಡಿದೆ. ಆಮೇಲೆ ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ಲು. ನಾ ಹೇರ್ ಪ್ಯಾಕ್ನ ತಲೆಗೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟೆ. ಆಮೇಲೆ ಸ್ನಾನ ಮಾಡಿ ಬಂದು ನೋಡಿ ಗೈಸ್, ಈಗ ಟೈಮ್ ಬಂದು 9:30 ಆಗಿದೆ. ಸಂಡೇ ಫುಡ್ ಚಿಕನ್ ಸಾರು, ಅನ್ನ ತಂದಿದ್ವಲ್ಲ ರೆಡಿ ಆಯಿತು. ನನಗಂತೂ ಫುಲ್ ಹೊಟ್ಟೆ ಹಸಿತಿದೆ. ಹಾಗೆ ಫಿಲಮ್ ನೋಡ್ತಾ ಇದ್ದೀನಿ. 10 ಗಂಟೆಗೆ ಮಲ್ಕೋಬೇಕು. ಈಗೆಲ್ಲ ಊಟ ಆಯಿತು, ನೈಟ್ ಮುಗೀತು, ಇನ್ನು ಫಿಲಮ್ ಮುಗಿತಾ ಇಲ್ಲ. ಸೊ ಅದನ್ನು ಫುಲ್ ಸ್ಪೀಡಾಗಿ ಹಾಕಿ ನೋಡ್ತಾ ಇದ್ದೆ. ಇಷ್ಟೇ ಗೈಸ್ ನನ್ನ ಇವತ್ತಿನ ಸಂಡೇದು ವಿಡಿಯೋ ಆಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟಾಟಾ, ಲವ್ ಯು ಆಲ್.